ಕನ್ನಡಕಬ್ಬ ಉಗಾದಿ ಹಬ್ಬ ಕಾರ್ಯಕ್ರಮದ ಈ ದಿನದ ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸಿರುವಂತಹ ಡಾಕ್ಟರ್ GM ಗಣೇಶ್ ಅವರು ಶಿಕ್ಷಣ ಮಾಧ್ಯಮ ಭಾಷೆಯಾಗಿ ಕನ್ನಡದ ಸ್ಥಾನಮಾನ ಈ ವಿಷಯ ಕುರಿತು ಮಾತನಾಡಿದ್ದಾರೆ. ಅವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. ಡಾಕ್ಟರ್ GM ಗಣೇಶ್ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕತ್ತಲಗೆರೆ ಗ್ರಾಮದವರು. ಚಿಕ್ಕಮಗಳೂರಿನ ಮಲೆನಾಡು ವಿದ್ಯಾಸಂಸ್ಥೆಯ MLMN ಶಿಕ್ಷಣ ಕಾಲೇಜಿನಲ್ಲಿ ಕಳೆದ 25 ವರ್ಷಗಳಿಂದ ಪ್ರಾಧ್ಯಾಪಕರಾಗಿದ್ದಾರೆ. ಸದಾ ಹೊಸತನಕ್ಕಾಗಿ ತುಡಿಯುವಂತಹ ಇವರು ಉತ್ಸಾಹಿಗಳು, ಶ್ರೇಷ್ಠ ಸಂಘಟಕರು, ಕಲಾಪ್ರೇಮಿಗಳು, ಎಲ್ಲರ ಮಧ್ಯೆ ಎದ್ದು ಕಾಣುವ ವ್ಯಕ್ತಿತ್ವ ಉಳ್ಳವರು. ಮಾಡುವ ಕೆಲಸದಲ್ಲಿ ಎಷ್ಟೇ ಕಷ್ಟ ಅನಿಸಿದರೂ ಪಟ್ಟು ಬಿಡದೆ ಸಾಧಿಸುವಂತಹ ಛಲಗಾರರು. ವಿಚಾರ ಸಂಕಿರಣಗಳಲ್ಲಿ, ಶಿಕ್ಷಕರ ತರಬೇತಿ ಕಾರ್ಯಾಗಾರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಂಥವರು. ಪ್ರಶಿಕ್ಷಣಾರ್ಥಿಗಳ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರು ಕೂಡ ಹೌದು. ಇವರ ಪುಸ್ತಕ ಪ್ರೀತಿ ಅನುಕರಣೀಯ. ಇವರಿದ್ದ ಮನೆಯೇ ಗ್ರಂಥ ಭಂಡಾರ. ಸಾಕ್ಷರತಾ ಆಂದೋಲನ, ಭಾರತ ಜನವಿಜ್ಞಾನ ಜಾಥಾ, ಬೀದಿ ನಾಟಕಗಳು, ವಿಜ್ಞಾನ ಬಾಲೋತ್ಸವ, ಪವಾಡಗಳ ರಹಸ್ಯ ಬಯಲು ಮುಂತಾದ ಚಟುವಟಿಕೆಗಳ ಸಂಘಟಕರಾಗಿ ಕಾರ್ಯನಿರ್ವಹಿಸಿದರು. ಗ್ರಾಮೀಣ ಪ್ರದೇಶವಾದ ಕತ್ತಲಗೆರೆ ಗ್ರಾಮದಲ್ಲಿ ಚನ್ನಗಿರಿ ತಾಲೂಕು 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸಿ ನಾಡಿನ ಪ್ರಖ್ಯಾತ ಕವಿಗಳಾದಂತಹ ಡಾಕ್ಟರ್ GS ಶಿವರುದ್ರಪ್ಪ, ಡಾಕ್ಟರ್ ಸುಮತೀಂದ್ರ ನಾಡಿಗ, ಡಾಕ್ಟರ್ ಶ್ರೀಕಂಠ ಕೂಡಿಗೆ ಮುಂತಾದ ಸಾಹಿತಿಗಳನ್ನು, ಕಲಾವಿದರನ್ನು ಆಹ್ವಾನಿಸಿ ತಮ್ಮ ಗ್ರಾಮದ ಕಣ್ಮಣಿ ಎನಿಸಿದ್ದಾರೆ. ಕನ್ನಡ ಬೋಧನಾ ಅಧ್ಯಾಪಕರಾದರೂ ವಿಜ್ಞಾನ ವಿಷಯಗಳಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ಹೊಂದಿದ್ದಾರೆ GM ಗಣೇಶ್. ಶಿರೋನ್ನತ ಪ್ರಕ್ಷೇಪಣ, ಶಿಕ್ಷಕರಿಗೊಂದು ಕೈಪಿಡಿ, ಮಹಾಬೆಳಕು, ಭಾಷಾ ಕೌಶಲ್ಯಗಳ ಸಾಫಲ್ಯ, ಸವೇದ ಜೀವ ಸವಿದ ಬದುಕು, ಪರೀಕ್ಷೆ ಆತಂಕ ಬೇಡ, ಇವು ಇವರ ಲೇಖನಿಯಿಂದ ಒಡಮೂಡಿದಂತಹ ಹೊತ್ತಗೆಗಳು. ಶಿಕ್ಷಣ ವಿಷಯಕ್ಕೆ ಸಂಬಂಧಿಸಿದಂತೆ ನಿಯತಕಾಲಿಕೆ ಹಾಗೂ ಸ್ಮರಣ ಸಂಚಿಕೆಗಳನ್ನು, ಹಲವು ಪ್ರಬುದ್ಧ ಲೇಖನಗಳನ್ನು ಪ್ರಕಟ ಮಾಡಿದ್ದಾರೆ. ಇವರು ಪ್ರೌಢಶಾಲಾ ವಿದ್ಯಾರ್ಥಿಗಳ ಆಲಿಸುವಿಕೆ ಹಾಗೂ ಓದುವಿಕೆಯ ಗ್ರಹಣ ಸಾಮರ್ಥ್ಯವನ್ನು ಹೆಚ್ಚಿಸುವ ಕಾರ್ಯಚಟುವಟಿಕೆಗಳ ಸಾಫಲ್ಯ ಒಂದು ಪ್ರಾಯೋಗಿಕ ಅಧ್ಯಯನ, ಈ ವಿಷಯ ಕುರಿತು ಪ್ರೌಢ ಪ್ರಬಂಧವನ್ನು ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಈ ಸಂಶೋಧನಾ ಪ್ರಬಂಧವು ಪುಸ್ತಕ ರೂಪದಲ್ಲಿ ಪ್ರಕಟಗೊಂಡು ಶಿಕ್ಷಣ ಸಂಶೋಧನೆಯ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಶ್ರೀಯುತರ ಮಾರ್ಗದರ್ಶನದಲ್ಲಿ 3 ಜನ ವಿದ್ಯಾರ್ಥಿಗಳು MPhil ಪದವಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ 1ರಿಂದ 10ನೇ ತರಗತಿವರೆಗಿನ ಪಠ್ಯ ಪುಸ್ತಕಗಳ ಪರಿಷ್ಕರಣೆಯ ಕಾರ್ಯದಲ್ಲಿ ಸಮಿತಿಯ ಸದಸ್ಯರಾಗಿ ಪಠ್ಯ ಪುಸ್ತಕಗಳು ಉತ್ಕೃಷ್ಟವಾಗಿ ಮೂಡಿಬರಲು ಶ್ರಮಿಸಿದ್ದಾರೆ. ಈಗ ನಾವು ಅವರಿಂದ ಆಲಿಸುವ ವಿಷಯ ಶಿಕ್ಷಣ ಮಾಧ್ಯಮವಾಗಿ ಕನ್ನಡದ ಸ್ಥಾನಮಾನ, ಈ ಕುರಿತು ಅವರು ಉಪನ್ಯಾಸ ನೀಡಲಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ GM ಗಣೇಶ್, ಚಿಕ್ಕಮಗಳೂರಿನ MLMN ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಿಮ್ಮೊಡನೆ ಶಿಕ್ಷಣ ಮಾಧ್ಯಮದ ಭಾಷೆಯಾಗಿ ಕನ್ನಡದ ಸ್ಥಾನಮಾನವನ್ನು ಕುರಿತು ನನ್ನ ಹಲವು ಚಿಂತನೆಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಮೊಟ್ಟ ಮೊದಲಿಗೆ ಶಿಕ್ಷಣ ಅಂದ್ರೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ತಮ್ಮೆಲ್ಲರಿಗೂ ಸಹ ಗೊತ್ತಿದೆ, ವಿದ್ಯಾರ್ಥಿಗಳಲ್ಲಿ ಅಂತರ್ಗತವಾಗಿರತಕ್ಕಂತಹ ಸಾಮರ್ಥ್ಯಗಳನ್ನು ಹೊರಹೊಮ್ಮಿಸುವಂಥದ್ದು ಶಿಕ್ಷಣ ಅಂತೇಳಿ. ಶಿಕ್ಷಣದ ಪರಮಧ್ಯೇಯ ಅವರನ್ನು ಸಮಾಜೋಪಿತ ರೀತಿಯಲ್ಲಿ ಅವರನ್ನು ರೂಪಿಸೋದು, ಅವರಲ್ಲಿ ವಿವಿಧ ಸಾಮರ್ಥ್ಯಗಳನ್ನು ಬೆಳೆಸೋದು, ಕೆಲವು ಕೌಶಲ್ಯಗಳನ್ನು ವೃದ್ಧಿಸೋದು ಶಿಕ್ಷಣದ ಪರಮ ಧ್ಯೇಯ ಆಗಿರ್ತದೆ. ಶಿಕ್ಷಣ ಜೀವನಕ್ಕಾಗಿ ಎನ್ನುವಂಥದ್ದನ್ನ ನಾವು ಕೇಳಿದ್ದೇವೆ. ಜೀವನವೇ ಶಿಕ್ಷಣ ಆಗಬೇಕು ಅನ್ನುವಂಥ ಮಾತು ಸಹ ನಮಗೆಲ್ಲರಿಗೂ ಸಹ ಪರಿಚಿತವಾಗಿದೆ. ಶಿಕ್ಷಣದಲ್ಲಿ ಕಲಿಸಲ್ಪಡ್ತಕ್ಕಂಥ ಪ್ರತಿಯೊಂದು ವಿಷಯವೂ ಸಹ ಮಗುವಿಗೆ ಚಿರಪರಿಚಿತವಾಗಿರ್ತಕ್ಕಂಥ ಭಾಷೆಯಲ್ಲಿ ಕಲಿಸಿದಾಗ ಅದು ಹೆಚ್ಚು ಅರ್ಥಪೂರ್ಣವಾಗಿರುತ್ತೆ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ ಅಂತೇಳಿ. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದಂದಿನಿಂದ ತಮ್ಮ ಮನೆಯಲ್ಲಿ ತಾಯಿಯ ಮಡಿಲಲ್ಲಿ ತನ್ನ
ಮನೆಯ ಕುಟುಂಬದ ಸದಸ್ಯರೊಡನೆ ಅದು ಹಾಡ್ತಾ ನಲಿತಾ ಭಾಷೆಯನ್ನು ಕಲ್ತು ಬಿಡ್ತದೆ. ಆ ಭಾಷೆಯಲ್ಲಿ ಸರಳವಾಗಿ ಸ್ಪಷ್ಟವಾಗಿ ಮಾತಾಡೋದನ್ನು ಕಲ್ತು ಬಿಡ್ತದೆ. ಶಾಲೆಗೆ ಸೇರುವ ವೇಳೆಗೆ ಅಂದರೆ ಸುಮಾರು 5 ಅಥವಾ 5.5 ವರ್ಷಕ್ಕೆ ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸ್ತಾರೆ. ಶಾಲೆಗೆ ಸೇರುವ ವೇಳೆಗೆ ಮಗು ಸ್ಪಷ್ಟವಾಗಿ ಮಾತಾಡೋದನ್ನು ಕಲ್ತಿರ್ತದೆ ತನ್ನ ಮಾತೃಭಾಷೆಯಲ್ಲಿ. ಅಂದರೆ ಒಂದು ಭಾಷೆಯನ್ನು ಕಲಿಯೋದಕ್ಕೆ ಮಗು ತೆಗೆದುಕೊಂಡಂತಹ ಸಮಯ ಸುಮಾರು 5.5 ವರ್ಷ ಬೇಕಾಗ್ತದೆ. ಈಗ ಶಾಲೆಗೆ ಸೇರಿದಂಥ ಮಗುವಿಗೆ ಶಾಲೆಯಲ್ಲಿ ಕಲಿಸಲ್ಪಡ್ತಕ್ಕಂಥ ವಿಷಯಗಳು ಅಂದರೆ ಅದು ಗಣಿತ ಇರ್ಬೋದು, ಸಮಾಜ, ವಿಜ್ಞಾನ, ಯಾವುದೇ ವಿಷಯ ಆಗಿರ್ಬೋದು, ಶಾಲೆಯಲ್ಲಿ ಕಲಿಸಲ್ಪಡ್ತಕ್ಕಂಥ ವಿಷಯಗಳನ್ನು ಮಗುವಿಗೆ ಈಗಾಗಲೇ ಗೊತ್ತಿರುವ ಭಾಷೆಯ ಮೂಲಕ ಕಲಿಸಬೇಕೆ ಅಥವಾ ಗೊತ್ತಿಲ್ಲದ ಬೇರೊಂದು ಭಾಷೆಯ ಮೂಲಕ ಕಲಿಸಬೇಕೆ? ನಾವೆಲ್ಲರೂ ಒಪ್ಕೊಳ್ತೇವೆ ಮಗುವಿಗೆ ಈಗ ಯಾವ ಭಾಷೆ ಅದಕ್ಕೆ ಗೊತ್ತಿದೆಯೋ ಆ ಭಾಷೆಯ ಮೂಲಕ ವಿಜ್ಞಾನ, ಗಣಿತ, ಸಮಾಜ ಇನ್ನೂ ಮುಂತಾದ ವಿಷಯಗಳನ್ನು ಕಲಿಸಿದಾಗ ಆ ಮಗು ಬೇಗ ಆ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತದೆ ಅಂತ. ಅರ್ಥವಾಗದೇ ಇರತಕ್ಕಂಥ ಭಾಷೆಯಲ್ಲಿ ಕಲಿಸಿದಾಗ ಮಗುವಿಗೆ ಶಿಕ್ಷೆಯಾಗಿಬಿಡ್ತದೆ. ಅದಕ್ಕೆ ಶಾಲೆ ಅನ್ನುವಂಥದ್ದು ಅದು ಆನಂದದ ಅರಮನೆ ಆಗೋಲ್ಲ, ಅದು ಸೆರೆಮನೆ ಆಗೋಗ್ಬಿಡ್ತದೆ. ಹೀಗಾಗಿ ಮಕ್ಕಳಿಗೆ ಮಾತೃಭಾಷೆಯ ಮೂಲಕವೇ ಶಿಕ್ಷಣವನ್ನು ನೀಡೋದು ಸರ್ವಕಾಲಕ್ಕೂ ಅದು ಹೆಚ್ಚು ಪ್ರಯೋಜನಕಾರಿಯಾದುದು ಅನ್ನುವಂಥದ್ದು ಎಲ್ಲರೂ ಒಪ್ಪುವಂತಹ ಮಾತಾಗಿದೆ. ನಾವು ಇಲ್ಲಿ ಕೆಲವು ವಿಚಾರಗಳನ್ನು ಚಿಂತನೆ ಮಾಡೋಣ. ನಮಗೆಲ್ಲರಿಗೂ ಗೊತ್ತಿದೆ ಭಾಷೆಯನ್ನು ಕಲಿಯೋದಕ್ಕೂ ಭಾಷೆಯ ಮೂಲಕ ಕಲಿಸೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನಾವು ಎಷ್ಟು ಭಾಷೆಯನ್ನು ಬೇಕಾದರೂ ನಮ್ಮ ಆಸಕ್ತಿಗೆ ಅನುಗುಣವಾಗಿ ಭಾಷೆಗಳನ್ನು ಕಲಿಯೋದರಲ್ಲಿ ತಪ್ಪಿಲ್ಲ. ಆದರೆ ಶಿಕ್ಷಣದ ವಿವಿಧ ವಿಷಯಗಳನ್ನು ನಮಗೆ ಗೊತ್ತಿರುವ ಭಾಷೆಯ ಮೂಲಕ, ಅದರಲ್ಲೂ ಮಾತೃಭಾಷೆಯ ಮೂಲಕ ಕಲಿಯೋದಿದೆಯಲ್ಲ, ಅದು ಹೆಚ್ಚು ಪರಿಣಾಮಕಾರಿಯಾದದ್ದು ಮತ್ತು ಅತ್ಯಂತ ವೈಜ್ಞಾನಿಕವಾಗಿ ಅಥವಾ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಅದು ಹೆಚ್ಚು ಪ್ರಯೋಜನಕಾರಿಯಾದದು ಅನ್ನುವಂಥದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಇವತ್ತು ನಮ್ಮ ಮಕ್ಕಳು ಶಾಲೆಯಲ್ಲಿ ತಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಭಾಷೆಯನ್ನು ಬಳಕೆ ಮಾಡಿಕೊಂಡು ಅವು ಕಥೆಯನ್ನು ಅಥವಾ ಬೇರೆ ಬೇರೆ ವಿಷಯಗಳನ್ನು ಕಲಿತಾ ಹೋಗ್ತವೆ. ನಮ್ಮ ಮಕ್ಕಳಿಗೆ ಪ್ರಾಥಮಿಕ ಶಾಲೆ ಸೇರಿದಂಥ ನಮ್ಮ ಮಕ್ಕಳಿಗೆ ರೈಮ್ಸ್ಗಳನ್ನು ಹೇಳ್ಕೊಡ್ತೇವೆ. ನೀವೆಲ್ಲ ಗಮನಿಸಿರ್ಬೋದು. ಸುಮಾರು 10,000 ರೈಮ್ಸ್ಗಳನ್ನು ಇಂಗ್ಲೀಷಲ್ಲಿ ಹೇಳ್ಕೊಡ್ತಾರೆ. ಆ ಮಗುವಿಗೆ ಆ ರೈಮ್ಸ್ನ ಅರ್ಥವನ್ನು ಅಥವಾ ಆ ಶಬ್ದದ ಅರ್ಥವನ್ನು ಕೇಳಿ ಅದಕ್ಕೆ ಗೊತ್ತಿರೋಲ್ಲ, ಕೇವಲ ಶಬ್ದಾನುಕರಣೆಯನ್ನು ಮಾತ್ರ ಮಾಡ್ತದೆ. ಅದೇ ಅದಕ್ಕೆ ಗೊತ್ತಿರತಕ್ಕಂತಹ ಮಾತೃಭಾಷೆಯ ಮೂಲಕ ಹೇಳಿದ ಕಥೆಗಳಿದೆಯಲ್ಲ, ಅದು ಮನಸ್ಸಿಗೆ ಮುಟ್ತದೆ. ಹೀಗಾಗಿ ಮಾತೃಭಾಷೆ ಅದು ಯಾವಾಗಲೂ ಸಹ ಮನದ ಭಾಷೆ ಅಂತ. ನಮ್ಮ ಸರ್ವತೋಮುಖವಾದಂಥ ಬೆಳವಣಿಗೆಗೆ ತಾಯಿಯ ಎದೆ ಹಾಲು ಎಷ್ಟು ಶ್ರೇಷ್ಠವೋ ಮಾತೃಭಾಷೆಯೂ ಸಹ ಅಷ್ಟೇ ಶ್ರೇಷ್ಠವಾದದ್ದು ನಮ್ಮ ಭವಿಷ್ಯದ ಬದುಕಿಗೆ ಎನ್ನುವಂಥದ್ದನ್ನು ನಾವು ಯಾರೂ ಸಹ ಮರಿಬಾರ್ದು. ನಮ್ಮ ದೇಶದಲ್ಲಿ ತಮ್ಮೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಬ್ರಿಟಿಷರು ಬರುವಂತಹ ಪೂರ್ವದಲ್ಲಿ ಮಾತೃಭಾಷೆಯ ಮೂಲಕವೇ ದೇಶೀಯ ಭಾಷೆಗಳಲ್ಲೇ ಶಿಕ್ಷಣ ನೀಡಲಾಗ್ತಿತ್ತು. ಆದರೆ ಬ್ರಿಟಿಷರ ಆಗಮನದಿಂದಾಗಿ ಇಂಗ್ಲೀಷ್ ಶಾಲೆಗಳ ಮತ್ತು ಇಂಗ್ಲೀಷ್ ಕಲಿಕೆಯ ಇಂಗ್ಲೀಷ್ನ ಮೂಲಕ ಕಲಿಯುವ ಒಂದು ಪರಿಪಾಠ ಹೆಚ್ಚಾಗ್ತಾ ಬಂತು. ಇಂಗ್ಲೀಷ್ ಶಾಲೆಗಳಿಂದಾಗಿ, ಇಂಗ್ಲೀಷ್ ಕಲಿಕೆಯಿಂದಾಗಿ ದೇಶೀಯ ಭಾಷೆಗಳು ಭಾರತದಲ್ಲಿ, ಕನ್ನಡವಷ್ಟೇ ಅಲ್ಲ, ಭಾರತದ ಬಹುಸಂಖ್ಯಾತ ಭಾಷೆಗಳು ಅವು ನಶಿಸುವಂತಹ, ಅಂದರೆ ಶಿಕ್ಷಣದಲ್ಲಿ ಅವುಗಳ ಸ್ಥಾನ ಕಡಿಮೆ ಆಗ್ತಾ ಬಂತು. ಇದನ್ನು ಅರಿತಂತಹ ಅನೇಕ ಆಯೋಗಗಳು, ಶಿಕ್ಷಣದ ಸಮಿತಿಗಳು ದೇಶೀಯ ಭಾಷೆಗಳಲ್ಲಿ ಶಿಕ್ಷಣವನ್ನು ನೀಡಬೇಕು, ದೇಶೀಯ ಭಾಷೆಗಳನ್ನು ನಿರ್ಲಕ್ಷಿಸಬಾರ್ದು ಎನ್ನುವಂಥದ್ದನ್ನ ಮತ್ತು ಅವುಗಳ ಮೂಲಕ ದೇಶೀಯ ಭಾಷೆಗಳ ಮೂಲಕವೇ ಕಲಿಸಬೇಕು ಎನ್ನುವಂತಹ ಒಂದು ಒತ್ತಾಸೆಯನ್ನು, ಅಭಿಪ್ರಾಯವನ್ನು ಎಲ್ಲ ಶಿಕ್ಷಣ ತಜ್ಞರುಗಳು ನೀಡ್ತಾ ಬಂದಿದ್ದಾರೆ. ಕುವೆಂಪುರವರು ಒಂದು ಕಡೆ ಭಾಳ ಸೊಗಸಾಗಿ ಹೇಳ್ತಾರೆ, ಮಾತೃಭಾಷೆಯ ಮೂಲಕ ಕಲಿಯುವುದು ಸ್ವಂತ ಕಾಲ ಮೇಲೆ ನಡೆದಂತೆ, ಬೆಂಡನ್ನು ಕಟ್ಟಿಕೊಂಡು ನೀರಿಗೆ ಇಳಿದಂತೆ. ಅದೇ ತನ್ನದಲ್ಲದ ಭಾಷೆಯಲ್ಲಿ ಶಿಕ್ಷಣ ಪಡೆಯುವುದು
ಮರದ ಕಾಲುಗಳನ್ನು ಕಟ್ಟಿಕೊಂಡು ನಡೆದಂತೆ, ಬೆನ್ನಿಗೆ ಕಲ್ಲು ಕಟ್ಟಿಕೊಂಡು ನೀರಿಗೆ ಬಿದ್ದಂತೆ ಎನ್ನುವಂಥ ಮಾತುಗಳನ್ನು ಕುವೆಂಪುರವರು ಹೇಳ್ತಾರೆ. ಅಂದರೆ ಮಾತೃಭಾಷೆ ಹೇಗೆ ನಮ್ಮ ಬದುಕಿಗೆ ಆಧಾರ ಆಗ್ತದೆ, ಅದು ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಎಂಬುದನ್ನು ನಾವು ಈ ಮಾತುಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದು. ಅನಿ ಬೆಸೆಂಟ್ ಅವರು ಸಹ ಒಂದು ಕಡೆ ಹೇಳ್ತಾರೆ, ಭರತಖಂಡದ ಅಜ್ಞಾನಕ್ಕೆ ಮೂಲ ಕಾರಣ ಈ ದೇಶದಲ್ಲಿ ತನ್ನದಲ್ಲದ ಭಾಷೆಯಲ್ಲಿ ಶಿಕ್ಷಣ ನೀಡ್ತಾ ಇರೋದೇ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣ ಎಂದು ಹೇಳ್ತಾರೆ. ಮಹಾತ್ಮ ಗಾಂಧೀಜಿಯವರು ಅಷ್ಟೇ ದೇಶೀಯ ಭಾಷೆಗಳ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದರು. ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಹೀಗೆ ಹೇಳ್ತಾರೆ, ನಾನು ಸುಮಾರು 10-12 ವರ್ಷಗಳ ಕಾಲ ನನ್ನದಲ್ಲದ ಭಾಷೆಯಲ್ಲಿ, ಅದರಲ್ಲೂ ಇಂಗ್ಲೀಷಲ್ಲಿ ನಾನು ಏನೆಲ್ಲ ಕಲಿತೆ, ಗಣಿತ, ವಿಜ್ಞಾನ, ಸಮಾಜ ಎಲ್ಲವನ್ನೂ ಸುಮಾರು ಅದನ್ನು ಕಲಿಯೋದಕ್ಕೆ ನನಗೆ 10-12 ವರ್ಷಗಳ ಕಾಲಾವಧಿಯಲ್ಲಿ ನನಗೇನು ಕಲಿಸಿದರು, ಅದೇ ವಿಷಯವನ್ನು ನನಗೆ ನನ್ನ ಮಾತೃಭಾಷೆಯಾದ ಗುಜರಾತಿಯಲ್ಲಿ ಕಲಿಸಿದ್ದರೆ ಆ ಎಲ್ಲ ವಿಷಯಗಳನ್ನು ಕೇವಲ 2 ವರ್ಷದಲ್ಲಿ ನಾನು ಕಲಿತಾ ಇದ್ದೆ. ನನ್ನ ಸುಮಾರು 8-10 ವರ್ಷಗಳ ಸಮಯ ಮತ್ತು ಶ್ರಮ ಇಂಗ್ಲೀಷ್ ಕಲಿಕೆಗೆ ವ್ಯಯವಾಗಿಬಿಡ್ತು ಅನ್ನುವಂಥದ್ದು ಮಾತುಗಳನ್ನು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಮುಂದೆ ಅವರ ವಿಚಾರಗಳು ಮಾತೃಭಾಷೆಯ ಕುರಿತು ಬಹಳ ಕಠೋರವಾಗಿರ್ತಕ್ಕಂಥ ಮಾತುಗಳು, ಭಾಳ ತೀಕ್ಷ್ಣಕರವಾಗಿರ್ತಕ್ಕಂಥ ಮಾತುಗಳನ್ನು ಮಹಾತ್ಮ ಗಾಂಧೀಜಿಯವರು ಆಡ್ತಾರೆ. ನಾನೇನಾದರೂ ಸರ್ವಾಧಿಕಾರಿಯಾಗಿದ್ದರೆ ಈ ಕ್ಷಣದಿಂದಲೇ ದೇಶೀಯ ಭಾಷೆಗಳಲ್ಲಿ ಶಿಕ್ಷಣವನ್ನು ಜಾರಿಗೆ ತರ್ತಾ ಇದ್ದೆ ಎನ್ನುವ ಮಾತುಗಳನ್ನು ಗಾಂಧೀಜಿಯವರು ಹೇಳ್ತಾರೆ. ಅಂದರೆ ಶಿಕ್ಷಣದಲ್ಲಿ ಮಾತೃಭಾಷೆಯ ಕಲಿಕೆ ಎಷ್ಟು ಪ್ರಮುಖ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೆ ನಾವು ಎಷ್ಟೆಲ್ಲ ತಿಳ್ಕೊಂಡ್ರೂ ಸಹ ಇವತ್ತು ನಮಗೆ ಇಂಗ್ಲೀಷ್ ಭಾಷೆಯ ವ್ಯಾಮೋಹ ಹೆಚ್ಚಾಗಿದೆ. ನಮ್ಮ ಮಕ್ಕಳು ಏನಿದ್ರೂ ಸಹ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತಾಗ ಮಾತ್ರ ಅವರು ಬುದ್ಧಿವಂತರು ಆಗ್ತಾರೆ ಎನ್ನುವಂಥದ್ದಿದೆ. ಇಂಗ್ಲೀಷ್ನ ಮೂಲಕ ಕಲಿಯೋದೇ ಶ್ರೇಷ್ಠ, ಇಂಗ್ಲೀಷ್ನ ಮೂಲಕ ಕಲಿತಾಗ, ಇಂಗ್ಲೀಷ್ ಮಾಧ್ಯಮದ ಮೂಲಕ ಕಲಿತಾಗ ಮಾತ್ರ ಶಿಕ್ಷಣದಲ್ಲಿ ಅಥವಾ ಜೀವನದಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯ ಎನ್ನುವಂಥದ್ದು ಬಹು ಜನರ ಒಂದು ಅಭಿಪ್ರಾಯ ಆಗಿದೆ. ಆದರೆ ಇವತ್ತೆಲ್ಲ ನಾವು ನೋಡ್ತಿದ್ದೀವಿ, ಎಷ್ಟು ಜನ ಯಶಸ್ಸನ್ನು ಇಂಗ್ಲೀಷನ್ನು ಕಲಿತಿದ್ದಕ್ಕಾಗಿ ಯಶಸ್ಸನ್ನು ಕಂಡಿರೋರಿಗಿಂತ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಪಡೆದು ಜೀವನದಲ್ಲಿ ಯಶಸ್ಸನ್ನು ಕಂಡಂಥವರ ಸಂಖ್ಯೆ ಭಾಳಷ್ಟು ಇದೆ. ಆದರೂ ಭಾಳಷ್ಟು ಜನರಿಗೆ ಶಿಕ್ಷಣ ಅದು ಇಂಗ್ಲೀಷ್ ಮಾಧ್ಯಮದ ಮೂಲಕವೇ ಆಗಬೇಕು ಎನ್ನುವಂಥದ್ದು ನಮ್ಮೆಲ್ಲರಿಗೂ ಅದೊಂದು ರೀತಿಯ ಹುಚ್ಚಿಡಿಸ್ಬಿಟ್ಟಿದೆ. ಆದರೆ ಇದರ ಹಿಂದಿರ್ತಕ್ಕಂಥ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಇವತ್ತು ಭಾಳಷ್ಟು ಜನ ಪೋಷಕರು ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಿಗೆ ಅವರು ಹೆಚ್ಚು ಒಲವನ್ನು ತೋರ್ತಾರೆ? ತಾವು ಇಂಗ್ಲೀಷನ್ನು ಕಲಿದಿದ್ದರೂ ತಮ್ಮ ಮಕ್ಕಳಾದರೂ ಇಂಗ್ಲೀಷನ್ನು ಕಲಿಬೇಕು ಎನ್ನುವಂಥದ್ದು ನಮ್ಮ ಪೋಷಕರ ಒಂದು ಮಹದಾಸೆಯಾಗಿದೆ. ಹೀಗಾಗಿಯೇ ಅವರು ಇಂಗ್ಲೀಷ್ ಮಾಧ್ಯಮದ ಶಾಲೆಗಳನ್ನು ಸೇರಿಸ್ತಾ ಇದ್ದಾರೆ. ಇನ್ನೂ ಭಾಳ ಮುಖ್ಯವಾಗಿ ಯಾಕೆ ಪೋಷಕರು ಇಂಗ್ಲೀಷ್ ಮಾಧ್ಯಮದ ಶಾಲೆಗೆ ಒಲವನ್ನು ತೋರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಆಧುನಿಕವಾಗಿ ಜಗತ್ತು ಭಾಳಷ್ಟು ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಆರ್ಥಿಕವಾಗಿ ಸಾಕಷ್ಟು ಪ್ರಾಬಲ್ಯತೆಯನ್ನು ಅದು ಪಡಿತಾ ಇದೆ. ಹೀಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹೆಚ್ಚು ಹೆಚ್ಚು ಬೆಳೀತಾ ಇರೋದ್ರಿಂದ ಇಂಗ್ಲೀಷನ್ನು ಕಲಿತಂಥವರು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಭಾಳಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಎನ್ನುವಂತಹ ಒಂದು ಅಭಿಪ್ರಾಯ ಭಾಳಷ್ಟು ಪೋಷಕರಲ್ಲಿ ಇದೆ. ಅಂದರೆ ವಿಜ್ಞಾನದ ವಿಷಯಗಳನ್ನು ಅಥವಾ ಇಂಜಿನಿಯರಿಂಗು, ಮೆಡಿಕಲ್ಲು ಈ ಥರದ ಕೋರ್ಸ್ಗಳು ಇಂಗ್ಲೀಷ್ ಕಲಿತರೆ ಅದು ಸುಲಭ ಆಗ್ತದೆ ಎನ್ನುವಂಥದ್ದು ಬಹು ಜನರ ಒಂದು ಅಭಿಪ್ರಾಯ ಆಗಿದೆ. ಯಾಕೆ ಈ ಅಭಿಪ್ರಾಯ ಅನ್ನೋದನ್ನ ಸ್ವಲ್ಪ ಈ ವಿಚಾರವನ್ನು ನಾವು ಅವಲೋಕನ ಮಾಡೋಣ. ಹಿಂದೆ ಒಂದು ಸಂದರ್ಭದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಂಗ್ಲೀಷ್ ಮೂಲಕ ಕಲಿಯುವುದು ಅನಿವಾರ್ಯ ಆಗಿತ್ತು. ಯಾಕಾಗಿ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಅಥವಾ ದೇಶೀಯ ಭಾಷೆಗಳಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಮಾಹಿತಿ ಸಿಗ್ತಾ ಇರಲಿಲ್ಲ. ಅಂದರೆ ದೇಶೀಯ ಭಾಷೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥ ವಿಚಾರಗಳು ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ನಿಮಗೆ ಯಾವುದೇ ಒಂದು ಕ್ಷೇತ್ರದ ವಿಚಾರಗಳು, ವಿಷಯಗಳು ಅವೆಲ್ಲವೂ ಸಹ ನಮ್ಮ ಭಾಷೆಯಲ್ಲಿ ಸಿಗ್ತಾ ಇದ್ದಾವೆ. ಮತ್ತು ನಿಮಗೆ ಗೊತ್ತಿರ್ಬೋದು, ಗೂಗಲ್ ಅನ್ನುವಂತಹ ಒಂದು ಅಂತರ್ಜಾಲ ಇದೆ. ಆ ಗೂಗಲಲ್ಲಿ ಹೋದಾಗ ನಿಮಗೆ ಯಾವ ಒಂದು ವಿಷಯವನ್ನಾದರೂ ಸಹ ಕ್ಷಣ ಮಾತ್ರದಲ್ಲಿ ನಮಗೆ ಬೇಕಾದ ಭಾಷೆಯಲ್ಲಿ ಅದು ತರ್ಜುಮೆಯನ್ನು ಮಾಡಿಕೊಡ್ತದೆ. ಅಂದರೆ ಎಲ್ಲ ವಿಷಯಗಳು ಇವತ್ತು ನಮಗೆ ನಮ್ಮ ಭಾಷೆಯಲ್ಲೇ ಲಭ್ಯ ಆಗ್ತಾ ಇದ್ದಾವೆ. ಹೀಗಾಗಿ ಹಿಂದೆ ಒಂದು ಸಂದರ್ಭದಲ್ಲಿ
ವಿಜ್ಞಾನ ಮತ್ತು ತಂತ್ರಜ್ಞಾನದ ಕಲಿಕೆಗೆ ಇಂಗ್ಲೀಷ್ ಅನಿವಾರ್ಯ ಆಗಿತ್ತು. ಆದರೆ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಂಗ್ಲೀಷು ನಮಗೆ ಅನಿವಾರ್ಯ ಅಲ್ಲ. ನಮ್ಮ ಭಾಷೆಯ ಮೂಲಕವೇ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಕಲಿಬೋದು. ಎಷ್ಟೋ ಜನ ಕನ್ನಡ ಮಾಧ್ಯಮದಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡಿರೋದನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಹೀಗಾಗಿ ನಾವು ಇಂಗ್ಲೀಷ್ ಮಾಧ್ಯಮದ ಮೂಲಕ ಕಲಿತಂಥವರು ಮಾತ್ರ ಇಂಜಿನಿಯರಿಂಗು ಅಥವಾ ಡಾಕ್ಟರು ಆಗೋದಕ್ಕೆ ಸಾಧ್ಯ ಎನ್ನುವಂತಹ ಏನು ನಮ್ಮ ಅಭಿಪ್ರಾಯ ಇದೆ ಅದು ತಪ್ಪು ಎನ್ನುವುದನ್ನು ನಾನಿಲ್ಲಿ ಸ್ಪಷ್ಟಪಡಿಸ್ತೇನೆ. ಪೋಷಕರ ಬಹುಮುಖ್ಯವಾದ ಆಸೆ ಏನು ಅಂದರೆ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಇಲ್ಲವೇ ಇಂಜಿನಿಯರ್ ಆಗಬೇಕು ಅಂತ. ಆದರೆ ಇಂಗ್ಲೀಷನ್ನು ಓದಿದಂಥವರೆಲ್ಲರೂ, ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದಂಥವರೆಲ್ಲರೂ ಡಾಕ್ಟ್ರು ಇಂಜಿನಿಯರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು ಅಂಕಿಅಂಶಗಳು ಏನು ಹೇಳ್ತದೆ ಅಂತ ಹೇಳಿದ್ರೆ ಸುಮಾರು 5% ಮಾತ್ರ ವೈದ್ಯಕೀಯ ಸೀಟುಗಳು ಲಭ್ಯ ಇರ್ತವೆ. ಅಂದರೆ ಈಗ 100 ಜನ ವಿದ್ಯಾರ್ಥಿಗಳಿದ್ದರೆ PUCಯಲ್ಲಿ 5 ಜನರಿಗೆ ಮಾತ್ರ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗೋದಕ್ಕೆ ಅವಕಾಶ. ಇನ್ನು ಇಂಜಿನಿಯರಿಂಗು ಸ್ವಲ್ಪ ಪ್ರಮಾಣ ಜಾಸ್ತಿ ಇದೆ, ಒಂದು 10 ಅಥವಾ 12% ಇಂಜಿನಿಯರಿಂಗ್ ಹೋಗೋದಕ್ಕೆ ಅವಕಾಶ ಇದೆ. ಇನ್ನು ಉಳಿದಂಥವರೆಲ್ಲರೂ ಸಹ ಬೇರೆ 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 ಆಗಿರ್ತಕ್ಕಂತಹ ಪದವಿಯ ಕೋರ್ಸ್ಗಳನ್ನು ಅವರು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಯಾವುದೋ 5 ಜನಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಇಡೀ 95 ಜನ ಮಕ್ಕಳಿಗೆ ಅವರ ಮೇಲೆ ಶೈಕ್ಷಣಿಕ ಒತ್ತಡವನ್ನು ಏರುವುದು ಅದು ಖಂಡಿತವಾಗಿಯೂ ಸಹ ಸಮಂಜಸವಾದುದಲ್ಲ. ಇವತ್ತು ಉನ್ನತ ಶಿಕ್ಷಣದಲ್ಲೂ ಸಹ ಭಾಳಷ್ಟು ಜನ ಕನ್ನಡದಲ್ಲಿಯೇ ಮಾತಾಡ್ತಾರೆ. ಈಗ ನಾಳೆ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಅಥವಾ ಡಾಕ್ಟರ್ ಆದ ಮೇಲೆ ಅವರು ಸೇವೆ ಸಲ್ಲಿಸಬೇಕಾಗಿರೋದು ಹಳ್ಳಿಯ ಜನರಿಗೆ ಅಥವಾ ಈ ಭಾಗದ ಯಾವುದೋ ಒಂದು ಪ್ರದೇಶದಲ್ಲಿ ಆ ಪ್ರದೇಶದ ಭಾಷೆಯಲ್ಲಿಯೇ ಅವರು ಮಾತಾಡಬೇಕಾಗತ್ತೆ. ರೋಗಿಯ ಜೊತೆ ಅಂದರೆ ಒಡನಾಟ, ಸಂವಹನೆ ಮತ್ತು ಮಾತೃಭಾಷೆಯ ಮೂಲಕವೇ ಆಗಬೇಕಾಗತ್ತೆ. ಯಾರೊಬ್ಬರೂ ಸಹ ರೋಗಿಗಳಾಗಲಿ ಅಥವಾ ಯಾರೇ ಒಬ್ಬರು ಸೇವೆ ಬೇಕು, ಇಂಜಿನಿಯರು, ಒಬ್ಬ ಸಿವಿಲ್ ಇಂಜಿನಿಯರು, ಅವರ ಸೇವೆ ನನಗೆ ಬೇಕು ಅಂತ ಹೇಳಿದರೆ, ಒಬ್ಬ ವೈದ್ಯರಿಂದ ನನಗೆ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ಯಾರೊಬ್ಬರೂ ಸಹ ಅವರಿಗೆ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಬರ್ತದೆ, ಅವರಿಗೆ ಇಂಗ್ಲೀಷಿನ ಜ್ಞಾನ ಎಷ್ಟಿದೆ ಎಂಬುದನ್ನು ಕಂಡುಕೊಂಡು ನಾವು ಯಾರೂ ಸಹ ವೈದ್ಯರ ಬಳಿ ಹೋಗೋದಿಲ್ಲ ಅಥವಾ ಇಂಜಿನಿಯರ್ ಬಳಿ ಹೋಗೋದಿಲ್ಲ. ಅವರಲ್ಲಿ ಎಂತಹ ಜಾಣ್ಮೆ, ಅವರು ಯಾವ ರೀತಿಯ ಔಷಧಿಯನ್ನು ಕೊಡ್ತಾರೆ, ನಮಗೆ ಚೆನ್ನಾಗಿ ಸ್ಪಂದಿಸ್ತಾರೆಯೇ, ಅಂತಹ ವೈದ್ಯರನ್ನು, ಅಂತಹ ವ್ಯಕ್ತಿಗಳನ್ನು ನಾವು ಹುಡುಕಿಕೊಂಡು ಹೋಗ್ತೇವೆ. ಅಂದರೆ ನಮ್ಮ ಭಾಷೆ ನಮ್ಮ ಜೊತೆ ಯಾವಾಗಲೂ ಸಹ ನಮ್ಮ ಬದುಕಿಗೆ ಅದು ಆಸರಿಯಾಗಿರ್ತದೆ ಅಂತ. ಇದಕ್ಕಾಗಿ ಆಮನಾಯಕರು ಹೇಳೋದು, ಈ ನಾಡಿನಲ್ಲಿ ಕನ್ನಡವೇ ರಾಜ, ಕನ್ನಡವೇ ರಾಣಿ, ಉಳಿದ ಎಲ್ಲ ಭಾಷೆಗಳು ಸಹ ಅವು ಸೇವಕರಿದ್ದಂತೆ. ಭಾಷೆಯನ್ನು ಕಲಿಯೋದರಲ್ಲಿ ತಪ್ಪಿಲ್ಲ, ಆದರೆ ಇಂಗ್ಲೀಷನ್ನು ಕಲಿಯೋದ್ರ ಮೂಲಕ ಕನ್ನಡವನ್ನು ನಿರ್ಲಕ್ಷಿಸೋದು ಅಥವಾ ಕನ್ನಡವನ್ನು ಸಂಪೂರ್ಣವಾಗಿ ದೂರವಿಡೋದು ಅದು ಸರಿಯಲ್ಲ. ಹೀಗಾಗಿ ಕನ್ನಡದ ಮೂಲಕವೇ ನಮ್ಮ ಬದುಕು, ಕನ್ನಡದ ಮೂಲಕವೇ ನಮ್ಮ ಶಿಕ್ಷಣ, ಕನ್ನಡದ ಮೂಲಕವೇ ಇತರ ಭಾಷೆಗಳನ್ನ ನಾವು ಕಲಿಯುವಂಥದ್ದು ನಮ್ಮ ಧ್ಯೇಯ ಆಗಿರಬೇಕು. ನಾವು ಎಷ್ಟೇ ಬುದ್ಧಿವಂತರಾದ್ರೂ, ಎಷ್ಟೇ ಶ್ರೀಮಂತರಾದ್ರೂ ನಾವು ನಮ್ಮ ತಾಯಿಯನ್ನು ಮರೆಯೋದಿಲ್ಲ. ಹಾಗೆಯೇ ನಮ್ಮ ಮಾತೃಭಾಷೆಯನ್ನು ಸಹ ನಾವು ಎಷ್ಟೇ ಭಾಷೆಗಳನ್ನು ಕಲಿತಿರ್ಬೋದು, ಕಲಿತರೂ ನಾವು ನಮ್ಮ ಮಾತೃಭಾಷೆಯನ್ನು ಮಾತ್ರ ಯಾವತ್ತಿಗೂ ಸಹ ಮರೆಯಬಾರದು. ಇನ್ನು ಕೆಲವರಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದಾಗ ಉದ್ಯೋಗ ಅವಕಾಶಗಳು ಹೆಚ್ಚು ಎನ್ನುವಂತಹ ಒಂದು ಚಿಂತನೆ ಅಥವಾ ಒಂದು ಆಸೆ ಭಾಳಷ್ಟು ಜನಕ್ಕೆ ಇದೆ. ಇಂಗ್ಲೀಷನ್ನು ಕಲಿತವರೆಲ್ಲರಿಗೂ ಸಹ ಯಾವ ಒಂದು ಸರ್ಕಾರವೂ ಸಹ ವಿದೇಶಗಳಲ್ಲಾಗಲಿ ಅಥವಾ ನಮ್ಮ ದೇಶದಲ್ಲಾಗಲಿ ಏನು ಉದ್ಯೋಗವನ್ನು ಕೊಡೋದಿಲ್ಲ. ಭಾಷೆಯನ್ನು ನೋಡಿಕೊಂಡು ಯಾರೂ ಉದ್ಯೋಗವನ್ನು ಕೊಡೋದಿಲ್ಲ. ಅಥವಾ ಯಾವುದೇ ಒಂದು ರಾಜ್ಯ ಅಥವಾ ಒಂದು ದೇಶ ತನ್ನ ದೇಶದೊಳಗಿರ್ತಕ್ಕಂಥ, ತನ್ನ ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಭಾನ್ವಿತರಿಗೆ ಉದ್ಯೋಗವನ್ನು ಕೊಡೋದಕ್ಕೆ ಇವತ್ತು ಸರ್ಕಾರಗಳಿಗೆ ಸಾಧ್ಯ ಆಗಿಲ್ಲ. ಅಂಥದ್ರಲ್ಲಿ ಹೊರದೇಶಗಳಿಂದ, ಹೊರಭಾಗದಿಂದ ಕರೆಸಿ ಅವರಿಗೆ ಉದ್ಯೋಗವನ್ನು ಕೊಡೋದಿದೆಯಲ್ಲ, ಉದ್ಯೋಗವನ್ನು ಕೊಡ್ತಾರೆ ಅನ್ನುವಂಥದ್ದು ಅದು ಯಾವತ್ತಿಗೂ ಸಹ ಸತ್ಯವಾದಂಥ ಸಂಗತಿಯಲ್ಲ. ಯಾಕೆಂದರೆ ಇವತ್ತು ನಮ್ಮ ನಾಡಿನಲ್ಲೇ ಕರ್ನಾಟಕವನ್ನೇ ತೆಗೆದುಕೊಂಡ್ರೆ ಕರ್ನಾಟಕ ಸರ್ಕಾರದಲ್ಲಿ ಕನ್ನಡಿಗರಿಗೆಯ, ಪ್ರತಿಭಾನ್ವಿತರಿಗೆಯ ನಾವು ಉದ್ಯೋಗವನ್ನು ಕೊಡೋದಕ್ಕೆ ಆಗ್ತಾಯಿಲ್ಲ. ಇದೇ ಸ್ಥಿತಿ ನಮ್ಮ ದೇಶದ ಎಲ್ಲ ರಾಜ್ಯಗಳಿಗೂ ಅನ್ವಯಿಸ್ತದೆ. ಇದೇ ಸ್ಥಿತಿ ಹೊರ ದೇಶಗಳಿಗೂ ಅನ್ವಯಿಸ್ತದೆ. ಇವತ್ತು ಅಮೇರಿಕಾ ಆಗಿರ್ಬೋದು ಅಥವಾ ಜಪಾನ್ ಆಗಿರ್ಬೋದು, ಆ ದೇಶದಲ್ಲಿರ್ತಕ್ಕಂಥ ಪ್ರತಿಭಾನ್ವಿತರಿಗೆಯೇ ಉದ್ಯೋಗವನ್ನು ಕೊಡೋದಕ್ಕೆ ಅಲ್ಲಿಯ ಸರ್ಕಾರಗಳಿಗೆ ಸಾಧ್ಯ ಇಲ್ಲ ಅಂತಂದಮೇಲೆ ಹೊರದೇಶದಿಂದ ಉದ್ಯೋಗಾಕಾಂಕ್ಷಿಗಳನ್ನು ಅವರು ಆಹ್ವಾನಿಸ್ತಾರೆ ಅಂತನ್ನುವಂಥದ್ದು ಅದು ಸುಳ್ಳು. ಹಾಗಾದರೆ ನಮಗೆ ಗೊತ್ತಿರುವ ಹಾಗೆ ನಮ್ಮ ಸಂಬಂಧಿಕರು ಅಥವಾ ನೆರೆಹೊರೆಯವರು ಭಾಳಷ್ಟು ಜನ ವಿದೇಶಗಳಲ್ಲಿ ಹೋಗಿದಾರಲ್ಲ ಅಂತೇಳಿ ನಮಗೆ ಅನಿಸ್ಬೋದು. ಅವೆಲ್ಲವೂ ಸಹ ಖಾಸಗಿ ಕಂಪನಿಗಳು.
ಈ ಖಾಸಗಿ ಕಂಪನಿಗಳು ಉದ್ಯೋಗವನ್ನು ಅವರಿಗೆ ನೀಡಿರುವುದು ಅವರಿಗೆ ಚೆನ್ನಾಗಿ ಇಂಗ್ಲೀಷ್ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲ. ಅವರಲ್ಲಿರ್ತಕ್ಕಂತಹ ಒಂದು ಸೃಜನಶೀಲತೆ, ಅವರ ಕೆಲಸದ ಒಂದು ನೈಪುಣ್ಯತೆ, ಅವರಲ್ಲಿರುವ ಸ್ಕಿಲ್ಲು, ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಉದ್ಯೋಗಾವಕಾಶವನ್ನು ಕೊಟ್ಟಿದ್ದಾರೆ ವಿನಃ ಅವರ ಭಾಷೆಯನ್ನು ಮನಗಂಡು ಅಲ್ಲ. ಇದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಇವತ್ತು ಎಷ್ಟೋ ಜನ ವೈದ್ಯರಾದಂಥವ್ರಿಗೆ ಅಥವಾ ಇಂಜಿನಿಯರಿಂಗ್ ಮುಗಿಸಿದಂಥವ್ರಿಗೆ ನೀವು ಸರಿಯಾಗಿ ನೋಡಿ, ಎಷ್ಟು ಸಂವಹನಕ್ಕೆ ಬೇಕಾಗ್ತದೋ ಅಷ್ಟು ಮಾತ್ರ ಅವರು ಆ ಭಾಷೆಯನ್ನು ಬಳಸ್ತಾರೆ. ಇನ್ನು ಉಳಿದಂತೆ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಮಾತೃಭಾಷೆಯನ್ನು ಅವರು ಹೆಚ್ಚು ತಮ್ಮ ಜೀವನದಲ್ಲಿ ಅವರು ಬಳಕೆ ಮಾಡ್ಕೊಳ್ತಾರೆ. ಹೀಗಾಗಿ ಮಾತೃಭಾಷೆ ಅನ್ನುವಂಥದ್ದು ಅದು ನಮ್ಮ ಶಿಕ್ಷಣದಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಅಷ್ಟೇ ಅಲ್ಲ, ನಾವು ನಮ್ಮ ಮಾತೃಭಾಷೆಯ ಮೂಲಕ ಶಿಕ್ಷಣವನ್ನು ಪಡೆದಿದ್ದೇ ಆದರೆ ನಮ್ಮ ಬದುಕಿನಲ್ಲೂ ಸಹ ನಾವು ಯಶಸ್ಸನ್ನು ಕಾಣ್ತೇವೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಇನ್ನು ಭಾಳಷ್ಟು ಜನ ಏನಾಗುತ್ತೆ ಅಂತ ಹೇಳಿದ್ರೆ, ಹೊರದೇಶಗಳಿಗೆ ಹೋಗೋದಕ್ಕೆ ಇವತ್ತು ಉತ್ಸಾಹ ಇದೆ. ಆದರೆ ಎಷ್ಟೋ ಜನ ಪೋಷಕರಿಗೆ ಇವತ್ತು ನಮ್ಮ ಮಕ್ಕಳು ದೂರದ ಪ್ರದೇಶಕ್ಕೆ ಕಳಿಸೋದಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಎಲ್ಲೋ ಹಾಗೆ ಕಳಿಸೋಂಥವ್ರು ಎಷ್ಟಪ್ಪ ಅಂತ ಹೇಳಿದ್ರೆ 10% ಇರ್ಬೋದಷ್ಟೇ. ಇನ್ನು 90% ಪೋಷಕರು ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಇರಬೇಕು, ಅವರೇನಿದ್ರು ಸಹ ನಮ್ಮ ಕಣ್ಣೆದುರಿಗೆ ಇರಬೇಕು ಅನ್ನೋದನ್ನ ಬಯಸ್ತಾರೆ. ಹೀಗಾಗಿ ನಾವು ವಿದೇಶಕ್ಕೆ ಹೋಗ್ತೇವೆ ಅಥವಾ ವಿದೇಶಕ್ಕೆ ಹೋಗ್ಬೋದು, ಅಲ್ಲಿ ನೆಲೆಸ್ಬೋದು ಅನ್ನುವಂತಹ ಒಂದು ದೃಷ್ಟಿಯಿಂದ ನಾವೇನಾದರೂ ಆ ಕನಸುಗಳನ್ನ ಇಟ್ಕೊಂಡು ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣವನ್ನು ನೀಡಿದ್ದೇ ಆದರೆ ಅದು ನಮ್ಮ ಮಕ್ಕಳನ್ನು, ಅವರ ಭವಿಷ್ಯವನ್ನು ನಾವು ಹಾಳು ಮಾಡಿದಂತೆ. ಇವತ್ತು ನಮಗೆ ಒಳ್ಳೆಯ ಶಿಕ್ಷಣದ ಮೂಲಕ ನಾವು ಒಂದು ಪ್ರತಿಭಾನ್ವಿತರಾಗಿ ಹೊರಹೊಮ್ಮಬೇಕು. ಹೀಗಾಗಿ ಇಂಗ್ಲೀಷ್ ಮೂಲಕವೇ ನಮ್ಮ ಮಕ್ಕಳ ಬುದ್ಧಿಶಕ್ತಿ ಚುರುಕಾಗ್ತದೆ ಅನ್ನುವಂಥದ್ದು ಸುಳ್ಳು. ಹೀಗಾಗಿ ಮಾತೃಭಾಷೆಯ ಮೂಲಕವೇ ಶಿಕ್ಷಣವನ್ನು ನೀಡೋದು ಸರ್ವಕಾಲಕ್ಕೂ ಸಹ ಅದು ಹೆಚ್ಚು ಅರ್ಥಪೂರ್ಣವಾದ್ದು ಮತ್ತು ಪರಿಣಾಮಕಾರಿಯಾಗಿರ್ತಕ್ಕಂಥ ಮಾತುಗಳನ್ನು ನಾನು ಮತ್ತೆ ತಮಗೆ ಹೇಳ ಬಯಸ್ತೇನೆ. ಹಾಗಂತೇಳಿ ಇಂಗ್ಲೀಷನ್ನು ಕಲಿಯೋದು ಬೇಡವೇ? ಇಂಗ್ಲೀಷ್ ಬೇಕು, ಆದರೆ ಮಾಧ್ಯಮವಾಗಿ ಬೇಡ. ಇಂಗ್ಲೀಷ್ ಬೇಕು, ಆದರೆ ಮಾಧ್ಯಮವಾಗಿ ಬೇಡ ಅನ್ನುವಂಥದ್ದು ಒಂದು ಹಂತದವರೆಗೆ. ಮೊದಲ 5 ವರ್ಷ ನಮ್ಮ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿಯೇ ಅಥವಾ ಅವರ ಮಾತೃಭಾಷೆಯಲ್ಲಿಯೇ ಶಿಕ್ಷಣವನ್ನು ನೀಡಬೇಕು. ನಾವು ಇಂಗ್ಲೀಷ್ ಮಾಧ್ಯಮವನ್ನೇ ಸಂಪೂರ್ಣವಾಗಿ ನಂಬಿಕೊಳ್ಳೋ ಬದಲಿಗೆ ನಮ್ಮ ಮಾತೃಭಾಷೆಯ ಮೂಲಕ ನಾವು ಶಿಕ್ಷಣವನ್ನು ಪಡಿಬೇಕು ಅನ್ನುವಂಥದ್ದು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂದಿದೆ. ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮಾತೃಭಾಷೆಯ ಕಲಿಕೆಗೆ ಹೆಚ್ಚು ಒತ್ತನ್ನು ನೀಡಲಾಗಿದೆ. ಭಾಷಾ ಅಲ್ಪಸಂಖ್ಯಾತರು ಸಹ ತಮ್ಮ ಮಾತೃಭಾಷೆಯ ಮೂಲಕ ಕಲಿಯೋದರ ಬದಲಿಗೆ ಅವರು ಇಂಗ್ಲೀಷ್ ಮಾಧ್ಯಮದ ಮೂಲಕ ಕಲಿಯೋದಕ್ಕೆ ಹೆಚ್ಚು ಒಲವನ್ನು ತೋರ್ತಾ ಇದ್ದಾರೆ. ಈ ಸಂಬಂಧವೇ ಸುಪ್ರೀಂ ಕೋರ್ಟ್ 1993ರಲ್ಲಿ ಮಹತ್ವದ ಒಂದು ತೀರ್ಪನ್ನು ನೀಡಿದೆ. ಭಾಷಾ ಅಲ್ಪಸಂಖ್ಯಾತರಿಗೆ ಸಂವಿಧಾನದಲ್ಲಿ ಅವರಿಗೆ ತಮ್ಮ ಮಾತೃಭಾಷೆಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ಮತ್ತು ತಮ್ಮ ಮಾತೃಭಾಷೆಯನ್ನು ಕಲಿಸೋದಕ್ಕಾಗಿ ಅವರಿಗೆ ಒಂದು ಅವಕಾಶವನ್ನು ನೀಡಿದೆ. ಈ ಭಾರತದಲ್ಲಿ ಇಂಗ್ಲೀಷ್ ಯಾರ ಮಾತೃಭಾಷೆಯೂ ಅಲ್ಲ. ಸರ್ವೋಚ್ಚ ನ್ಯಾಯಾಲಯವು ಮಾತೃಭಾಷೆಯ ಮೂಲಕವೇ ಶಿಕ್ಷಣವನ್ನು ನೀಡಬೇಕು ಎನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು, ಸ್ಪಷ್ಟ ಆದೇಶವನ್ನು, ಅದು ತೀರ್ಪನ್ನು ನೀಡಿದೆ. ಹೀಗಾಗಿ ಮಾತೃಭಾಷೆಯ ಮೂಲಕವೇ ಶಿಕ್ಷಣವನ್ನು ನೀಡೋದಕ್ಕೆ ನಾವೆಲ್ಲರೂ ಸಹ ಮನಸ್ಸನ್ನು ಮಾಡಬೇಕಾಗ್ತದೆ. ಯಾವುದೇ ಭಾಷೆಯ ಕಲಿಕೆ ಅದು ಪ್ರತಿಷ್ಠೆ ಆಗಬಾರ್ದು, ಅನಿವಾರ್ಯತೆ ಆಗಬೇಕು. ಎಲ್ಲಿ ಅನಿವಾರ್ಯತೆ ಇರುತ್ತೋ ಅಲ್ಲಿ ನಾವು ಆ ಭಾಷೆಯನ್ನು ಕಲಿಯುವಂತಹ ಮನಸ್ಸನ್ನು ನಾವು ಮಾಡಬೇಕು. ಆದರೆ ಇವತ್ತು ಇಂಗ್ಲೀಷ್ನ ಕಲಿಕೆ ನಮಗೆ ಅನಿವಾರ್ಯ ಎಲ್ಲ ಸಂದರ್ಭದಲ್ಲೂ ಅಲ್ಲ ಎಂಬುದನ್ನು ನಾವು ಗಮನಿಸಬೇಕು. ನಮ್ಮ ಮಕ್ಕಳು ಇಲ್ಲಿಯೇ ಕಲಿತು ಇಲ್ಲಿಯೇ ಉದ್ಯೋಗವನ್ನು ಮಾಡಿ ಇಲ್ಲಿಯೇ ಜೀವನವನ್ನು ಅವರು ನಡೆಸ್ತಾರೆ ಅಂತಂದಮೇಲೆ ಇಂಗ್ಲೀಷ್ ಮಾಧ್ಯಮದ ಮೂಲಕ ಕಲಿಯುವಂಥದ್ದು ಅನಿವಾರ್ಯತೆ ಅಲ್ಲ. ಆದರೆ ಇವತ್ತು ಏನಾಗಿದೆ, ಇಂಗ್ಲೀಷಿನ ಕಲಿಕೆ ಒಂದು ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ. ನಮಗೆ ಕನ್ನಡ ಗೊತ್ತಿರುವ ವ್ಯಕ್ತಿಯ ಜೊತೆ ನಾವು ಇಂಗ್ಲೀಷಲ್ಲೇ ಹೆಚ್ಚು ಮಾತಾಡ್ತೇವೆ. ಇಂಗ್ಲೀಷ್ ಅನ್ನುವಂಥದ್ದು ಯಾರ ಜೊತೆ ಅನಿವಾರ್ಯವೋ ಅವ್ರ ಜೊತೆ ನಾವು ಮಾತಾಡಬೇಕು. ಕನ್ನಡ ಬಾರದೇ ಇರತಕ್ಕಂಥವ್ರ ಜೊತೆ ನೀವು ಇಂಗ್ಲೀಷ್ನಲ್ಲಿ ಮಾತಾಡಿದರೆ ತಪ್ಪಲ್ಲ. ಆದರೆ ಕನ್ನಡ ಇಬ್ಬರಿಗೂ ಬರ್ತಕ್ಕಂಥ ವ್ಯಕ್ತಿ, ಇಬ್ಬರ ನಡುವೆ ಕನ್ನಡ ಗೊತ್ತಿದೆ, ಆದರೆ ಇಂಗ್ಲೀಷಲ್ಲಿ ಮಾತಾಡೋದಿದೆಯಲ್ಲ, ಕನ್ನಡ ಭಾಷೆಯನ್ನು ತುಚ್ಛೀಕರಿಸಿದಂತೆ ಆಗ್ತದೆ. ಹೀಗಾಗಿ ಇಂಗ್ಲೀಷನ್ನು ನಾವು ಒಂದು ಪ್ರತಿಷ್ಠೆಯಾಗಿ ನಾವು ಕಲಿಯುವಂಥದ್ದು ಆಗಬಾರ್ದು. ಅದು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಇಂಗ್ಲೀಷನ್ನು ನಾವು ಬಳಕೆ ಮಾಡ್ತಕ್ಕಂಥದ್ದು ಅಥವಾ ಬಳಸುವಂಥದ್ದು ಆಗಬೇಕು ಅನ್ನೋದು. ಇನ್ನು ಇಂಗ್ಲೀಷನ್ನು ಕಲಿತಂಥವರು ನಮ್ಮಲ್ಲಿ 2 ವರ್ಗದ ಜನ ಇದೆ. ಇಂಗ್ಲೀಷನ್ನು ಕಲಿತಂಥವ್ರು ಇಂಗ್ಲೀಷನ್ನು ಕಲಿತು ಇಡೀ ಸಂಪೂರ್ಣವಾಗಿ ದೇಶೀಯ ಅನ್ನುವಂಥದ್ದು, ಭಾರತೀಯ ಅಥವಾ ಕನ್ನಡ ಅನ್ನುವಂಥದ್ದೆಲ್ಲವೂ ಸಹ ಅದು ಉಪಯೋಗಕ್ಕೆ ಬಾರದೇ ಇರೋದು ಅಂತ ಹೇಳಿ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿರ್ತಕ್ಕಂಥ, ತುಷ್ಟೀಕರಿಸಿರ್ತಕ್ಕಂಥ ಒಂದು ವರ್ಗದ ಜನ ಇದೆ. ಅಂದರೆ ಇಂಗ್ಲೀಷೇ ಸರ್ವಶ್ರೇಷ್ಠ, ಇಂಗ್ಲೀಷ್ ಬಿಟ್ಟರೆ ಜಗತ್ತಿಗೆ ಅಥವಾ ಇಂಗ್ಲೀಷ್ ಒಂದು ಅನಿವಾರ್ಯ, ಇಂಗ್ಲೀಷ್ ಬಿಟ್ಟರೆ ಬದುಕಿಲ್ಲ, ಇಂಗ್ಲೀಷೇ ಸರ್ವಶ್ರೇಷ್ಠ ಅಂತೇಳಿ ನಂಬಿದಂಥ ಒಂದು ಜನ, ಇಂಥವರ ಸಂಖ್ಯೆ ಭಾಳಷ್ಟು ಇದೆ. ಅವರೆಲ್ಲೋದ್ರೂ ಇಂಗ್ಲೀಷನ್ನೇ ಮೆರೆಸುವಂಥ ಕೆಲಸ ಮಾಡ್ತಾರೆ. ಆದರೆ ಇನ್ನೊಂದು ವರ್ಗದ ಜನ ಇದೆ,
ಅವರು ಇಂಗ್ಲೀಷನ್ನು ಕಲಿತು ಈ ಕನ್ನಡದ ಸಂಸ್ಕೃತಿಯನ್ನು, ಕನ್ನಡ ಸಾಹಿತ್ಯವನ್ನು, ಕಲೆ, ಸಾಹಿತ್ಯ, ವಿಜ್ಞಾನ ಇವೆಲ್ಲವನ್ನೂ ಸಹ ಇನ್ನೊಂದು ವರ್ಗದ ಜನರಿಗೆ ಅಥವಾ ಬೇರೆ ಹೊರದೇಶದವರಿಗೆ ಭಾರತೀಯ ಸಂಸ್ಕೃತಿಯನ್ನು, ಈ ಕನ್ನಡ ನಾಡಿನ ಸಂಸ್ಕೃತಿಯನ್ನು ಪರಿಚಯಿಸ್ತಕ್ಕಂತಹ ಒಂದು ಜನ. ಇಂಗ್ಲೀಷನ್ನು ಕಲಿತು ಇಲ್ಲಿಯ ಸಂಸ್ಕೃತಿಯನ್ನು ಪರಿಚಯಿಸೋದಿದೆಯಲ್ಲ, ಅದು ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ. ನಾವು ಇಂಗ್ಲೀಷನ್ನು ಕಲಿತು ಬೇರೆಯ ಸಂಸ್ಕೃತಿಯನ್ನು ಇಲ್ಲಿಗೆ ತಂದು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡೋದಿದೆಯಲ್ಲ, ಇದು ಯಾವತ್ತಿಗೂ ಸಹ ಶ್ರೇಯಸ್ಕರವಾಗಿರ್ತಕ್ಕಂಥದ್ದಲ್ಲ. ಹೀಗಾಗಿಯೇ ನಮ್ಮ ಮಕ್ಕಳು ಇಂಗ್ಲೀಷನ್ನು ಕಲೀಲಿ. ಅವರು ಕಲಿತು ಇಲ್ಲಿಯ ಭಾಷೆ, ಸಂಸ್ಕೃತಿಯನ್ನು ಅದು ಹೊರ ಜಗತ್ತಿಗೆ ಪರಿಚಯಿಸಿಕೊಡ್ತಕ್ಕಂತಹ ಹಿನ್ನೆಲೆಯಲ್ಲಿ ಇಂಗ್ಲೀಷನ್ನು ಕಲಿಬೇಕು. ಯಾವುದೇ ಒಂದು ಭಾಷೆ ಅದು ಹುಟ್ಟಿ ಬೆಳೆಯೋದಕ್ಕೆ ಸಾವಿರಾರು ವರ್ಷಗಳನ್ನು ತೆಗೆದುಕೊಂಡಿರ್ತದೆ. ಕನ್ನಡವನ್ನೇ ತೆಗೆದುಕೊಂಡ್ರೆ, ಕನ್ನಡ ಇವತ್ತು ಈ ಮಟ್ಟಕ್ಕೆ ಅದು ಬೆಳೆದಿದೆ ಅಂತ ಹೇಳಿದ್ರೆ ಇದಕ್ಕೆ ಸುಮಾರು 3000 ವರ್ಷಗಳ ಇತಿಹಾಸ ಇದೆ. ಅಲ್ಲಿಂದ ಅದು ಬೆಳೆದು ಇವತ್ತು ಈ ಕಾಲಘಟ್ಟವನ್ನು ತಲುಪಿದೆ. ಒಂದು ಅಂದಾಜಿನ ಪ್ರಕಾರ ಪ್ರಪಂಚದಲ್ಲಿ ಸುಮಾರು 3000ಕ್ಕೂ ಹೆಚ್ಚು ಭಾಷೆಗಳಿದ್ದಾವೆ. ಭರತಖಂಡ ಒಂದರಲ್ಲಿಯೇ 1600ಕ್ಕೂ ಹೆಚ್ಚು ಭಾಷೆಗಳಿದ್ದಾವೆ ಅಂತೇಳಿ ಒಂದು ಸಮೀಕ್ಷೆ ಹೇಳ್ತದೆ. ಯುನೆಸ್ಕೋ ಹೇಳೋ ಪ್ರಕಾರ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ 15 ದಿನಕ್ಕೊಮ್ಮೆ ಒಂದು ಭಾಷೆ ಕಣ್ಮರೆಯಾಗ್ತಾ ಇದೆ ಅಂತ. ಅಂದರೆ ನಾವು ಇವತ್ತು ಹುಲಿಯ ಸಂತತಿ ನಾಶ ಆಗ್ತಾ ಇದೆ, ಮರಗಿಡಗಳು ಪರಿಸರ ನಾಶ ಆಗ್ತಾ ಇದೆ ಅಂತ ಏನು ಹೇಳ್ತಿದ್ವಲ್ಲ, ಇದಕ್ಕಿಂತಲೂ ಹೆಚ್ಚು ಭಯವನ್ನು, ಆತಂಕವನ್ನು ಸೃಷ್ಟಿಸಿರೋದು ಅಂತ ಹೇಳಿದ್ರೆ ಭಾಷೆಯ ನಾಶ. ಅಂದರೆ ಇಂಗ್ಲೀಷ್ ಒಂದು ಭಾಷೆ ಅದು ಎಲ್ಲ ದೇಶೀಯ ಭಾಷೆಗಳನ್ನು ಅದು ನುಂಗಿ ಹಾಕ್ತಾ ಇದೆ, ಅಂದರೆ ಅದನ್ನು ನಾಶ ಮಾಡ್ತಾ ಇದೆ. ಹಾಗಾಗಿ ಯಾವುದೇ ಒಂದು ಭಾಷೆ ಅದು ನಾಶವಾಗಬಾರ್ದು. ಯಾಕೆಂದರೆ ಒಂದು ಭಾಷೆ ಹುಟ್ಟಿ ಅದು ಬೆಳೆಯೋದಕ್ಕೆ ಸಾವಿರಾರು ವರ್ಷಗಳ ಒಂದು ಹಿನ್ನೆಲೆ ಅದಕ್ಕೆ ಇರ್ತದೆ. ಆ ಒಂದು ಭಾಷೆಯ ಜೊತೆಯಲ್ಲಿ ಒಂದು ಸಂಸ್ಕೃತಿ ರೂಪುಗೊಂಡಿರ್ತದೆ, ಬದುಕು ರೂಪಿತಗೊಂಡಿರ್ತದೆ. ಅಲ್ಲಿ ಕಲೆ, ವಿಜ್ಞಾನ, ಸಾಹಿತ್ಯ ಎಲ್ಲವೂ ಸಹ ಮೇಳವಿಸಿರ್ತದೆ. ಹೀಗಾಗಿ ಯಾವುದೇ ಒಂದು ಭಾಷೆ ಅದನ್ನು ನಾಶವಾಗೋದಕ್ಕೆ ನಾವು ಯಾವತ್ತೂ ಸಹ ಬಿಡಬಾರ್ದು ಅಂತೇಳಿ. ಒಂದು ಭಾಷೆ ನಾಶ ಆದರೆ ಏನಾಗುತ್ತೆ ಅನ್ನುವಂಥದ್ದು ಭಾಳ ಜನರಿಗೆ ಅದರ ಅರಿವು ಇರೋದಿಲ್ಲ. ಭಾಷೆ ಹೋದ್ರೋಯ್ತು ಅಥವಾ ನಾಶವಾದ್ರೆ ಆಯಿತು, ಅದರಿಂದ ನನ್ನಿಂದಲೇ ಒಬ್ಬರಿಂದ ಅಂತಲ್ಲ. ನಾವು ಯಾವಾಗ ಒಂದು ಭಾಷೆಯನ್ನು ಬಳಸುವುದನ್ನು ಬಿಡ್ತೀವಿಯೋ ಅಥವಾ ಬಳಸುವುದನ್ನು ಕಡಿಮೆ ಮಾಡ್ತಾ ಹೋಗ್ತೀವೋ, ಆ ಭಾಷೆ ತಾನಾಗೇ ಅದು ನಶಿಸ್ತಾ ಹೋಗ್ಬಿಡ್ತದೆ. ಅದಕ್ಕೆ ಬೇರೆ ಯಾರ ಪ್ರಯತ್ನವೂ ಬೇಕಾಗಿಲ್ಲ. ನಾವು ಅದನ್ನು ಬಳಸದೇ ಇದ್ದರೆ ಅಲ್ಲಿಗೆ ಭಾಷೆ ಅದು ಕಣ್ಮರೆ ಆಗ್ತಾ ಹೋಗ್ತದೆ. ಹೀಗಾಗಿ ಕನ್ನಡ ಭಾಷೆಯನ್ನು ನಾವು ಹೆಚ್ಚು ಹೆಚ್ಚು ಬಳಸಬೇಕು. ಬೇರೆ ಭಾಷೆಗಳನ್ನೂ ನಾವು ಕಲಿಯೋಣ. ಬೇರೆ ಭಾಷೆಗಳನ್ನು ಕಲಿತು ಆ ಮೂಲಕ ಕನ್ನಡದ ಸಂಸ್ಕೃತಿಯನ್ನು, ಕಲೆ, ವಿಜ್ಞಾನ, ಸಾಹಿತ್ಯವನ್ನು ನಾವು ಹೆಚ್ಚು ಬೆಳಗುವಂತಹವರು ಆಗಬೇಕು ಅಂತ. ಒಂದು ಭಾಷೆ ನಾಶವಾದರೆ ಜೀವಂತವಾಗಿ ಹರಿತಾ ಇರತಕ್ಕಂಥ ಒಂದು ನದಿ ಬತ್ತಿದಂತೆ ಅಂತ ಹೇಳ್ತಾರೆ. ಅಂದರೆ ಒಂದು ಜೀವಂತವಾಗಿ ಹರಿತಾ ಇರತಕ್ಕಂಥ ಒಂದು ನದಿ ಅದು ಬತ್ತಿ ಹೋದರೆ ಎಷ್ಟೆಲ್ಲ ಪ್ರಕೃತಿಯ ಮೇಲೆ, ಜನಜೀವನದ ಮೇಲೆ ಎಷ್ಟು ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರ್ತದೆಯೋ ಅದಕ್ಕಿಂತ ವಿಪರೀತವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಭಾಷೆ ನಶಿಸಿದಾಗ ಅದರಿಂದ ಆಗುವ ನಷ್ಟವನ್ನು ನಾವು ಯಾರೂ ಸಹ ತುಂಬಿಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಹೀಗಾಗಿ ಒಂದು ಭಾಷೆ ಅಂತ ಹೇಳಿದ್ರೆ ಅದರ ಜೊತೆಯಲ್ಲಿ ಸಾಹಿತ್ಯ ಇರುತ್ತೆ, ವಿಜ್ಞಾನ ಇರುತ್ತೆ, ಜನಜೀವನ ಇರುತ್ತೆ, ಸಂಸ್ಕೃತಿ ಇರ್ತದೆ. ಹೀಗಾಗಿ ಅವು ನಮ್ಮಿಂದ ಕಣ್ಮರೆಯಾಗ್ತವೆ. ಹಾಗಾಗಿ ಯಾವುದೇ ಒಂದು ಭಾಷೆಯನ್ನು ನಾವು ಅದನ್ನು ನಶಿಸೋದಕ್ಕೆ ನಾವು ಬಿಡಬಾರ್ದು ಅಂತ ಹೇಳಿದ್ರೆ ಆ ಭಾಷೆಗಳನ್ನು ನಾವು ಹೆಚ್ಚು ಹೆಚ್ಚು ಬಳಸ್ತಾ ಹೋಗಬೇಕು. ಹೆಚ್ಚು ಹೆಚ್ಚು ಬಳಸ್ತಾ ಹೋದರೆ ನಮ್ಮ ನಿತ್ಯ ಜೀವನದಲ್ಲಿ, ನಮ್ಮ ಶಿಕ್ಷಣದಲ್ಲಿ, ನಮ್ಮ ವ್ಯವಹಾರದಲ್ಲಿ ಎಲ್ಲೆಡೆಯೂ ಸಹ ನಮ್ಮ ಭಾಷೆಗಳನ್ನು, ಮಾತೃಭಾಷೆಗಳನ್ನು ನಾವು ಹೆಚ್ಚು ಬಳಸಿದಾಗ ನಾವು ಬಹುಶಃ ಈ ಭಾಷೆಗೆ, ಈ ನಾಡಿಗೆ ನಾವು ಕೊಡಬಹುದಾದ ಬಹುದೊಡ್ಡ ಕಾಣಿಕೆ ಏನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಮಾತೃಭಾಷೆಗಳನ್ನು, ಕನ್ನಡಿಗರಾಗಿ ನಾವು ಕನ್ನಡವನ್ನು ಮನೆಯಲ್ಲಿ, ನಮ್ಮ ನಿತ್ಯದ ಎಲ್ಲ ಚಟುವಟಿಕೆಗಳಲ್ಲಿ, ವ್ಯವಹಾರದಲ್ಲಿ, ಶಿಕ್ಷಣದಲ್ಲಿ ಎಲ್ಲೆಡೆಯೂ ಸಹ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಬಳಸೋಣ. ಹೆಚ್ಚು ಬಳಸಿದಾಗ ನಾವು ಈ ಭಾಷೆ ಇನ್ನೂ ಹೆಚ್ಚು ಶ್ರೀಮಂತವಾಗೋದಕ್ಕೆ ಸಾಧ್ಯತೆ ಇದೆ. ಎಲ್ಲಿ ಅನಿವಾರ್ಯತೆ ಇದೆಯೋ ಅಲ್ಲಿ ಮಾತ್ರ ಇಂಗ್ಲೀಷು ಅಥವಾ ಇನ್ನಿತರ ಭಾಷೆಯನ್ನು ನಾವು ಬಳಸೋಣ. ಯಾವಾಗಲೂ ಸಹ ಕನ್ನಡವೇ ನಮ್ಮ ಧರ್ಮ ಆಗಬೇಕು, ಕನ್ನಡವೇ ನಮ್ಮ ಜಾತಿ, ಕನ್ನಡವೇ ಎಲ್ಲ ಕುಲ ಎನ್ನುವಂಥದ್ದು. ಹಾಗಾಗಿ ನಾವು ಕನ್ನಡಿಗರಾಗಿ ಈ ನಾಡಿನಲ್ಲಿ, ಈ ನಾಡಿನ ಋಣ ಅನ್ನುವಂಥದ್ದು ನಾವು ತೀರಿಸಬೇಕಪ್ಪ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಕನ್ನಡವನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ಮನೆಗಳಲ್ಲಿ, ನಮ್ಮ ಶಿಕ್ಷಣದಲ್ಲಿ, ನಮ್ಮ ವ್ಯವಹಾರದಲ್ಲಿ ನಾವು ಕನ್ನಡವನ್ನು ಹೆಚ್ಚು ಬಳಸೋಣ, ಕನ್ನಡವನ್ನು ಬೆಳೆಸೋಣ. ಎಲ್ಲರಿಗೂ ಧನ್ಯವಾದಗಳು.